ಶಂಖನಾದದ ಮೂಲಕ ಶಿಷ್ಯನ ಪ್ರಾರಂಭ ಮಾಡ್ತಾಯಿದ್ರು. ಕರ್ತಾಳ ಇರ್ಬೋದು, ಆಮೇಲೆ ಧ್ಯಾನ ಮಹಾಚಕ್ರ ಇರ್ಬೋದು, ಮತ್ತು ಪಿರಮಿಡ್ ವ್ಯಾಲಿ ಇರ್ಬೋದು, ಯಾವುದೇ ಶಿಷ್ಯನಿರಲಿ ಶಂಖನಾದವನ್ನು ಮೊಳಗಿಸಿದ ನಂತರ ಶಿಷ್ಯನ ಪ್ರಾರಂಭ ಮಾಡ್ತಾಯಿದ್ರು. ಅದೇ ರೀತಿ ನಮ್ಮ PMC ಕೊಪ್ಪಳ ಮತ್ತು ಶ್ರೀ ಶಾಂಭವಿ ಗೋಲ್ಡನ್ ಪಿರಮಿಡ್ ಧ್ಯಾನ ಮಂದಿರ ಮತ್ತು ಕನಕದಾಸ ಪಿರಮಿಡ್ ಮತ್ತು ಪವನಪುತ್ರ ಪಿರಮಿಡ್ ಮತ್ತು ನೇಚರ್ ಪಿರಮಿಡ್ ಇವರೆಲ್ಲ ಸಹಕಾರ, ಪ್ರತಿಯೊಂದು ಪಿರಮಿಡನ್ನು ಎಲ್ಲ ನಿಮ್ಮ ಮಾಸ್ಟರ್ಗಳ ಸಹಕಾರದಿಂದ ಹಾಗೂ PSSM ನಮ್ಮ ಪ್ರತಿಯೊಬ್ಬ ಮಾಸ್ಟರ್ಸ್ ತೆರೆ ಹಿಂದೆ ಹಾಗೂ ತೆರೆ ಮುಂದೆ ಸಹಕರಿಸಿರುವಂಥ ನಮ್ಮೆಲ್ಲ ಮಾಸ್ಟರ್ಗಳ ಸಹಕಾರದಿಂದ ಈ 41 ದಿನಗಳ 8ನೇ ದಿನಕ್ಕೆ ನಾವು ಅಷ್ಟಸಿದ್ಧಿಗಳನ್ನು ಇದನ್ನು ಜಾಗೃತಿಗೊಳಿಸ್ಕೊಳ್ಳೋಣ. ಆಂಜನೇಯ ಥರ ಶಕ್ತಿಯನ್ನು ನಾವು ಪಡೀಲಿಕ್ಕೆ, ಲಕ್ಷ್ಮೀ ಥರ ನಾವು ಸೇವೆಯನ್ನು ಮಾಡಲಿಕ್ಕೆ, ಸೇವಾ ಚಕ್ರವರ್ತಿಗಳಾಗಲಿಕ್ಕೆ ಇವತ್ತು ಧನ ಆಕರ್ಷಣ ಧ್ಯಾನವನ್ನು ಮಾಡೋಣ, ಸೇವಾ ಧ್ಯಾನವನ್ನು ಮಾಡೋಣ. ವಿಶೇಷವಾದಂಥ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಓಕೆ, ಈಗ ನಾವು ಶಂಖನಾದದೊಂದಿಗೆ ಸೆಷನ್ ಪ್ರಾರಂಭ ಮಾಡೋಣ. ಮಾಸ್ಟರ್ಸ್, ನಿಧಾನವಾಗಿ ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ. ದೀರ್ಘವಾಗಿ 3 ಬಾರಿ ಉಸಿರಾಟ ಮಾಡಿ. ಇನ್ನೂ 2 ಬಾರಿ ಶಂಖನಾದವನ್ನು ನಾವು ಮೊಳಗಿಸೋಣ. ನಮ್ಮ ಒಳಗಡೆ ಕೇಳಬೇಕು. ಓಂಕಾರನಾದ ನಮ್ಮ ನಾಭಿ ಮೂಲಕ ಬರೋದು. ಕೇಳಿಸ್ತಿಲ್ಲ ಸರ್ ಮಾತಾಡೋದು. ಮ್ಯೂಟ್ ಮಾಡಿಕೊಳ್ಳಿ. ಎಲ್ಲರೂ ಮ್ಯೂಟ್ ಮಾಡಿಕೊಂಡ್ರೆ ಆ ಎನರ್ಜಿ ಕೇಳುತ್ತೆ. ಎಲ್ಲರೂ ಮ್ಯೂಟ್ ಮಾಡ್ತೀನಿ. ಎಲ್ಲರೂ 1 ಸೆಕೆಂಡ್. ಓಕೆ ಮಾಸ್ಟರ್ಸ್, ಕೇಳಿಸ್ತಾ ಇದ್ದಾರೆ? ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ ಮೇಡಮ್ ಶಂಖನಾದ? ಸೌಂಡ? ಓಕೆ, ಒಂದು ನಿಮಿಷ ನನಗೆ ಸ್ಪಾಟ್ಲೈಟ್ ಕೊಟ್ಕೊಂತ ಇರುತ್ತೆ. ಓಕೆ, ಓಕೆ ಮಾಸ್ಟರ್ಸ್,